ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಂದರೆ 2024 ಹೊಸ ವೋಟರ್ ಐ ಡಿಗೆ ಅರ್ಜಿನ ಯಾವ ರೀತಿ ಹಾಕೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ನೀವು ನಿಮ್ಮ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಕೊಂಡು ಅದರಲ್ಲಿ ಸರ್ಚ್ ಬಾರ್ಗೆ ಹೋಗಿ NVSP ಅಂತ ಟೈಪ್ ಮಾಡಿದ್ರೆ ಈ ರೀತಿ ನೆಕ್ಸ್ಟ್ ಪೇಜು ಓಪನ್ ಆಗುತ್ತೆ. ಅಲ್ಲಿ ನೀವು ಫಸ್ಟ್ ಟೈಮ್ ರಿಜಿಸ್ಟರ್ಡ್ ಮಾಡ್ಕೋಬೇಕು ಅಂದರೆ ನೀವು ಸೈನ್ ಅಪ್ ಮಾಡಬೇಕಾಗ್ತದೆ. ನಾನೀಗ ಸೈನ್ ಅಪ್ ಮಾಡ್ತಾಯಿದ್ದೀನಿ. ಸೈನ್ ಅಪ್ ಮಾಡಬೇಕು ಅಂದರೆ ನಿಮಗೆ ನಿಮ್ಮ ಫೋನ್ ನಂಬರು ಮತ್ತು ಆ ಫೋನ್ ನಂಬರ್ಗೆ ಒಂದು OTP ಬರುತ್ತೆ, ಅದನ್ನು ಹಾಕಬೇಕು. ಈಗ ನಾನು ಫೋನ್ ನಂಬರ ಫಿಲ್ ಮಾಡಿ ಕೆಳಗೆ ಕಾಣ್ತಿರೋ ಕ್ಯಾಪ್ಷನ್ನ ಫಿಲ್ ಮಾಡಿ ಕನ್ಫರ್ಮ್ ಮಾಡಿದ್ರೆ ಹೀಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನೀವು ನಿಮ್ಮ ನೇಮು ಮತ್ತು ನೀವೇ ಪಾಸ್ವರ್ಡನ್ನ ಕ್ರಿಯೇಟ್ ಮಾಡ್ಕೋಬೇಕಾಗ್ತದೆ. ಈಗ ನಾನು ಪಾಸ್ವರ್ಡನ್ನ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಪಾಸ್ವರ್ಡನ್ನ 2 ಟೈಮ್ಸ್ ಹಾಕಬೇಕಾಗ್ತದೆ, ಎಂಟ್ರಿ ಕೂಡ ಮಾಡಬೇಕಾಗ್ತದೆ. ಮಾಡಿ ರಿಕ್ವೆಸ್ಟ್ OTP ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ಹಾಕಿ ಓಕೆ ಅಂತ ಮಾಡಿದ್ರೆ ನಿಮ್ಮ ಲಾಗಿನ್ ಪೇಜ್ಗೆ ರೀಡೈರೆಕ್ಟ್ ಆಗುತ್ತೆ. ಅಲ್ಲಿ ಆ್ಯಸ್ ಇಟ್ ಈಸ್ ನೀವು ಮೊದಲು ಸೈನ್ ಅಪ್ ಮಾಡಬೇಕಾದಾಗ ಯಾವ ಫೋನ್ ನಂಬರ್ ಕೊಟ್ಟಿರ್ತೀರೋ ಅದನ್ನು ಹಾಕಿ ಕ್ಯಾಪ್ಷನ್ ಹಾಕಿ ರಿಕ್ವೆಸ್ಟ್ OTP ಮೇಲೆ ಮಾಡಿದ್ರೆ ಮತ್ತೆ ಒಂದು OTP ಬರುತ್ತೆ. ಆ OTPನ ಹಾಕಿ ವೆರಿಫೈ ಮಾಡಿದ್ರೆ ಹೀಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇದು ನ್ಯೂ ವೋಟರ್ ಐ ಡಿಗೆ ಹಾಕಬೇಕು ಅಂದರೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಕಾಣ್ತಾ ಇದೆಯಲ್ಲ ಫಾರಮ್ ನಂಬರ್ 6A, ಇದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಈ ಲೆಫ್ಟ್ ಸೈಡಲ್ಲಿರೋ ಎಲ್ಲ ಕಾಲಮ್ನ ಫಿಲ್ ಮಾಡಬೇಕಾಗ್ತದೆ. ನಾನು ಮೊದಲಿಗೆ ನಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡಿಕೊಂಡು ತದನಂತರ ನಿಮ್ಮ ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಕಾನ್ಸ್ಟಿಟ್ಯೂಯೆನ್ಸಿ ಯಾವುದಿದೆಯೋ, ನಿಮ್ಮ ಕ್ಷೇತ್ರ ಯಾವುದಿದೆಯೋ ಅದನ್ನು ಚೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಂತ ಮಾಡಿ. ನೆಕ್ಸ್ಟ್ ಅಂತ ಮಾಡಿದ್ರೆ ನೆಕ್ಸ್ಟ್ ಪೇಜ್ಗೆ ಹೋಗುತ್ತೆ. ಇಲ್ಲಿ ನಿಮ್ಮ ನೇಮನ್ನು ಹಾಕಿ ನೀವು ಒಂದು ಫೋಟೋಗ್ರಫಿನ ಹಾಕಬೇಕಾಗ್ತದೆ. ಅದು ಕನ್ನಡಕ್ಕೆ ಕನ್ವರ್ಟ್ ಮಾಡಿ ನೆಕ್ಸ್ಟು ನಿಮ್ಗೆ ಒಂದು ಫೋಟೋನ ಹಾಕಬೇಕಾಗ್ತದೆ. ಫೋಟೋ ಹಾಕಿ ನೆಕ್ಸ್ಟ್ ಅಂತ ಕೊಟ್ಟರೆ ಇನ್ನೊಂದು ಪೇಜ್ಗೆ ಹೋಗುತ್ತೆ. ಇಲ್ಲಿ ನಿಮ್ಮ ರಿಲೇಟಿವ್ಸನ್ನು ಚೂಸ್ ಮಾಡ್ಕೋಬೇಕು. ಈಗ ನಾನು ಹಸ್ಬೆಂಡ್ನ ಚೂಸ್ ಮಾಡಿಕೊಂಡೆ. ಹಸ್ಬೆಂಡ್ ನೇಮ್ನ ಹಾಕಬೇಕಾಗ್ತದೆ. ಅದನ್ನು ಕನ್ನಡಕ್ಕೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಕನ್ನಡ ಫೆಚ್ ಆಗುತ್ತೆ. ತದನಂತರ ನೆಕ್ಸ್ಟ್ ಅಂತ ಮಾಡಿದ್ರೆ ಎಲ್ಲ ಕರೆಕ್ಟ್ ಇದೆ, ಒಂದು ಸರಿ ನೋಡ್ಕೊಳ್ಳಿ. ನೆಕ್ಸ್ಟ್ ಅಂತ ಮಾಡಿದ್ರೆ ಹೀಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇನ್ನೊಂದು ಸ್ಟೆಪ್ ಹೋಗುತ್ತೆ. ಇಲ್ಲಿ ಫೋನ್ ನಂಬರ್ ಯಾರ್ದು ಅಂತ ಕೇಳುತ್ತೆ. ಸೆಲ್ಫ್ ಅಂದರೆ ಸ್ವಂತ ಇದ್ದರೆ ಸ್ವಂತ ಹಾಕೋಬೋದು, ಇಲ್ಲ ರಿಲೇಟಿವ್ ಅಂದರೆ ರಿಲೇಟಿವ್ ಹಾಕೋಬೋದು. ಈಗ ನಾನು ಸ್ವಂತ ಇರೋದ್ರಿಂದ ಸ್ವಂತ ಅಂತ ಕ್ಲಿಕ್ ಮಾಡಿದೆ. ಹೀಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಆ ಪೇಜಲ್ಲಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಿಮ್ಮ ಆಧಾರ್ ನಂಬರನ್ನು ಕೇಳುತ್ತೆ. ಆಧಾರ್ ನಂಬರನ್ನ ಹಾಕಿ ನೆಕ್ಸ್ಟ್ ಅಂತ ಮಾಡಿದ್ರೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ. ಇಲ್ಲಿ ಮೇಲ ಫಿಮೇಲ ಅಂತ ಕೇಳುತ್ತೆ. ನೀವು ಯಾವುದಿದೆಯೋ ಅದು ಚೂಸ್ ಮಾಡಿ ನೆಕ್ಸ್ಟ್ ಅಂತ ಕೊಟ್ಟರೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗುತ್ತೆ. ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತನ್ನ ಹಾಕಬೇಕು. ನಾನಿವಾಗ ಹಾಕ್ತಾಯಿದ್ದೀನಿ. ಡೇಟ್ ಆಫ್ ಬರ್ತನ್ನ ಹಾಕಿ ಡೇಟ್ ಆಫ್ ಬರ್ತಿಗೆ ಪ್ರೂಫಿಗೆ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ ಕೊಡಬೇಕಾಗ್ತದೆ. ಇಲ್ಲಿ ಮೇಲೆ ಕಾಣ್ತಿರ್ತಕ್ಕಂಥ ಒಂದು 5 ಡಾಕ್ಯುಮೆಂಟ್ಗಳು, ಅದರಲ್ಲಿ ಯಾವುದಾದ್ರೂ ಒಂದು. ನಾನು ಆಧಾರ್ ಕಾರ್ಡನ್ನ ಸೆಲೆಕ್ಟ್ ಮಾಡಿಕೊಂಡೆ. ಆಧಾರ್ ಕಾರ್ಡನ್ನ ಸೆಲೆಕ್ಟ್ ಮಾಡಿಕೊಂಡು ಆಧಾರ್ ಕಾರ್ಡನ್ನ ಹಾಕ್ತಾಯಿದ್ದೀನಿ. ಆಧಾರ್ ಕಾರ್ಡನ್ನ ಹಾಕಿ ನೆಕ್ಸ್ಟ್ ಅಂತ ಮಾಡಿದ್ರೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ. ಇದು ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಇದು. ಇಲ್ಲಿ ನಿಮ್ಮ ಅಡ್ರೆಸ್ಸನ್ನು ಫುಲ್ಫಿಲ್ ಮಾಡಬೇಕಾಗ್ತದೆ. ಸ್ಪೆಲ್ಲಿಂಗು ಎಲ್ಲ ಕ್ಲೀನಾಗಿ ನೋಡಿಕೊಂಡು ಒಂದು ಸರಿ ರಿವೆರಿಫೈ ಮಾಡಿಕೊಂಡು ಹಾಕಿ. ನಿಮ್ಮ ಊರು, ನಿಮ್ಮ ತಾಲೂಕು, ನಿಮ್ಮ ಹೋಬಳಿ, ನಿಮ್ಮ ಅಂಚೆ ಇಷ್ಟು ಕೇಳುತ್ತೆ. ಮನೆ ನಂಬರ್ ಎಲ್ಲ ಅಷ್ಟು ಹಾಕಿದ ನಂತರ ನಿಮ್ಮ ಅಡ್ರೆಸ್ ಪ್ರೂಫ್ಗೆ ಒಂದು ಡಾಕ್ಯುಮೆಂಟ್ ಕೇಳುತ್ತೆ. ನಾನು ಆಧಾರ್ ಕಾರ್ಡ್ನೇ ಚೂಸ್ ಮಾಡ್ಕೋತಾ ಇದ್ದೀನಿ. ನಾನು ಈ ವೋಟರ್ ಐ ಡಿಗೆ ಕೇವಲ ಒಂದು ರೆಕಾರ್ಡಿಂದ ಹಾಕ್ತಾಯಿದ್ದೀನಿ. ಅದು ಏನಪ್ಪ ಅಂದರೆ ಅದು ಆಧಾರ್ ಕಾರ್ಡ್ ಮಾತ್ರ.
ನನಗೆ ಆಲ್ರೆಡಿ ಹಾಕಿ ಸಕ್ಸಸ್ ಆಗಿ ಕಾರ್ಡು ಕೂಡ ಬಂದಿದೆ. ಹೀಗೆ ನೆಕ್ಸ್ಟ್ ಸ್ಟೆಪ್ ಹೋದರೆ ಇಲ್ಲಿ ಡಿಸೆಬಿಲಿಟಿ ಏನಾರು ಇತ್ತು ಅಂದರೆ ಈ ಸ್ಟೆಪ್ನ ಫಿಲ್ ಮಾಡಬೇಕು. ಇಲ್ಲ ಅಂದರೆ ನೆಕ್ಸ್ಟ್ ಅಂತ ಮಾಡಿ ಇಲ್ಲಿ ನಿಮ್ಮ ರಿಲೇಷನ್ದು ಯಾರ್ದಾರು ಒಂದು ಎಫಿಕ್ ಅಂದರೆ ನಿಮ್ಮ ವೋಟರ್ ID ನಂಬರ್ ಹಾಕಬೇಕಾಗ್ತದೆ. ಈಗ ಅವ್ರ ಹಸ್ಬೆಂಡ್ ಆಗಿರೋದ್ರಿಂದ ಅವ್ರ ಹಸ್ಬೆಂಡ್ ನೇಮ್ನ ಹಾಕಿ ಇಲ್ಲಿ ಅವ್ರದ್ದು ವೋಟರ್ ID ನಂಬರ್ ಹಾಕಿ ನೆಕ್ಸ್ಟ್ ಅಂತ ಕೊಟ್ಟರೆ ಹೀಗೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗುತ್ತೆ. ಇಲ್ಲಿ ನಿಮ್ಮ ಪ್ಲೇಸ್ ಬರ್ತ್ ಯಾವುದು ಅಂತ ಕೇಳುತ್ತೆ. ಅಂದರೆ ನೀವು ತಾಲೂಕು ನಿಮ್ಮ ಊರು ಯಾವುದಾದ್ರೂ ಹಾಕ್ಬೋದು. ಹಾಕಿ ಡಿಸ್ಟ್ರಿಕ್ಕು ಸೆಲೆಕ್ಟ್ ಮಾಡಿ, ಸ್ಟೇಟ್ನ ಸೆಲೆಕ್ಟ್ ಮಾಡಿ, ಮತ್ತು ನೀವು ಯಾವಾಗ ವೋಟರ್ ಐಡಿಗೆ ಯಾವ ತಿಂಗಳಲ್ಲಿ ಅಪ್ಲೈ ಮಾಡ್ತಾಯಿದ್ದೀರ ಅಂತ ಕೇಳುತ್ತೆ. ಅಲ್ಲಿ ಚೂಸ್ ಮಾಡ್ಕೊಳ್ಳಿ ಯಾವ ತಿಂಗಳು ಮತ್ತು ವರ್ಷ ಅಂತ. ಇಲ್ಲಿ ಕೆಳಗಡೆ ಬಂತು ಅಂದರೆ ಯಾವ ಪ್ಲೇಸಿಂದ ನೀವು ವೋಟರ್ ಐಡಿಗೆ ಅರ್ಜಿ ಹಾಕ್ತಾಯಿದ್ದೀರಾ ಅಂತ ಕೇಳುತ್ತೆ. ಇಲ್ಲಿ ನೀವು ಹಾಕ್ತಿರ್ತಕ್ಕಂಥ ಪ್ಲೇಸ್ನ ಅಲ್ಲಿ ಹಾಕಬೇಕು. ತದನಂತರ ನೆಕ್ಸ್ಟ್ ಸ್ಟೆಪ್ ಬಂದು ಇಲ್ಲಿ ಕಾಣ್ತಿರೋ ಕ್ಯಾಪ್ಷನ್ ಹಾಕಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲಿಗೆ ಒಂದು OTP ಬರುತ್ತೆ. ಆ OTPನ ಹಾಕಿ ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಅಂತ ಕೆಳಗಡೆ ಕಾಣ್ತಾಯಿದೆ, ಅದನ್ನು ಕ್ಲಿಕ್ ಮಾಡಿದ್ರೆ ಈ ಥರ ನಿಮ್ಮ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಒಂದು ಸರಿ ನೋಡ್ಕೊಳ್ಳಿ, ಎಡಿಟಿಂಗ್ ಬೇಕಾದ್ರೂ ಮಾಡ್ಬೋದು. ಎಲ್ಲ ಕರೆಕ್ಟಾಗಿರೋದ್ರಿಂದ ನಾನು ಓಕೆ ಮಾಡ್ತಾಯಿದ್ದೀನಿ. ಓಕೆ ಮಾಡಿದ ನಂತರ ನಿಮಗೆ ಡೌನ್ಲೋಡ್ ಅಕ್ನಾಲೇಜ್ಮೆಂಟ್ ಓಕೆ ಅಂತ 2 ಆಪ್ಷನ್ ಕಾಣುತ್ತೆ. ನಾನು ಅಕ್ನಾಲೇಜ್ಮೆಂಟ್ನ ಡೌನ್ಲೋಡ್ ಮಾಡ್ತಾಯಿದ್ದೀನಿ. ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಫ್ಯೂಚರ್ಗೆ ನಿಮ್ಮ ಕಾರ್ಡ್ನ ಡೌನ್ಲೋಡ್ ಮಾಡಲಿಕ್ಕೆ ಬೇಕಾಗುತ್ತೆ. ನಾನು ಪ್ರಿಂಟ್ ಕೊಟ್ಟಿದ್ದೀನಿ. ತದನಂತರ ಆ ರೆಫರೆನ್ಸ್ ಕಾಪಿ ಮಾಡ್ಕೊಳ್ಳಿ. ಅಲ್ಲಿ ರೆಫರೆನ್ಸ್ ನಂಬರ್ ಇರುತ್ತೆ. 1 ವೀಕ್ ಬಿಟ್ಟು ಮತ್ತೆ ವೋಟರ್ ಲಾಗಿನ್ ಮಾಡಿ, ವೋಟರ್ ಪೋರ್ಟಲ್ಗೆ ಲಾಗಿನ್ ಮಾಡಿ. ಇಲ್ಲಿ ಎಫಿಕ್ ಕಾರ್ಡ್ ಡೌನ್ಲೋಡ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿದ್ರೆ ಈ ರೀತಿ ಡೌನ್ಲೋಡ್ ಎಲೆಕ್ಟ್ರಿಕ್ ಕಾಪಿ ಎಫಿಕ್ ಕಾರ್ಡ್ ಅಂತ ಒಂದು ಆಪ್ಷನ್ ಓಪನ್ ಆಗುತ್ತೆ. ಬೇಕಾದ್ರೆ ನೀವು ಟ್ರ್ಯಾಕ್ ಸ್ಟೇಟಸ್ನೂ ಕೂಡ ಮಾಡ್ಬೋದು. ಈಗ ಡೈರೆಕ್ಟ್ ನಾನು ರೆಫರೆನ್ಸ್ ನಂಬರ್ನ ಹಾಕಿ ಕಾರ್ಡ್ ಡೌನ್ಲೋಡ್ ಮಾಡ್ತೀನಿ. ಇಲ್ಲಿಗೆ ರೆಫರೆನ್ಸ್ ನಂಬರ್ನ ಹಾಕಿ ಕೆಳಗಡೆ ನಿಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡಿ ಓಕೆ ಮಾಡಿದ್ರೆ ಈ ರೀತಿ ನೋಡಿ ಸಕ್ಸಸ್ಫುಲ್ಲಾಗಿ ಅವ್ರದ್ದು ಎಫಿಕ್ ನಂಬರ್ ಜನ್ರೇಟ್ ಆಗಿದೆ. ಮತ್ತು ಅವ್ರ ಮೊಬೈಲಿಗೆ ಒಂದು OTP ಹೋಗುತ್ತೆ. ಅದನ್ನು ಹಾಕಿ ವೆರಿಫೈ ಮಾಡಿದ್ರೆ ಅವ್ರ ಕಾರ್ಡು ಡೌನ್ಲೋಡ್ ಆಗುತ್ತೆ. ಅದನ್ನು ಲ್ಯಾಮಿನೇಷನ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಇದಿಷ್ಟು ಸ್ನೇಹಿತರೆ ಮಾಹಿತಿ.